ಡೂ ಯು ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ? ನೀವು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಫ್ಲೂಯೆಂಟಾಗಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೀರಾ? ಈ ಒಂದು ವಿಡಿಯೋ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ನೀವು ಇಂಗ್ಲೀಷ್ನಲ್ಲಿ ಫ್ಲೂಯೆಂಟಾಗಿ ಮಾತನಾಡಲಿಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು 5 ಹ್ಯಾಬಿಟ್ಸ್ಗಳನ್ನು ಪಾಲಿಸಬೇಕಾಗತ್ತೆ. ಆ 5 ಹ್ಯಾಬಿಟ್ಸ್ಗಳನ್ನು ನಾನು ನಿಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಈ 5 ಹ್ಯಾಬಿಟ್ಸ್ಗಳನ್ನು ನೀವು ಕಲಿತು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡಿಕೊಂಡು ಅದನ್ನ ಪಾಲಿಸಿದ್ದೆ ಆದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸ್ಪೀಕ್ ಇಂಗ್ಲೀಷ್ ವೆರಿ ವೆರಿ ಫ್ಲೂಯೆಂಟ್ಲಿ. ವೆಲ್ ಫ್ರೆಂಡ್ಸ್, ನಾವು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದು ನಾವು ಪಾಲಿಸಬೇಕಂತ 5 ಪವರ್ಫುಲ್ ಹ್ಯಾಬಿಟ್ಸ್ಗಳನ್ನು ನಿಮ್ಮೊಂದಿಗೆ ನಾನು ಇವತ್ತು ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಶುರು ಮಾಡೋಣ. ನಾವು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಫ್ಲೂಯೆಂಟಾಗಿ ಮಾತನಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದು ನಾವು ಪಾಲಿಸಬೇಕಾದಂಥ 5 ಹ್ಯಾಬಿಟ್ಸ್ಗಳಲ್ಲಿ ಫಸ್ಟ್ ಹ್ಯಾಬಿಟ್ ಯಾವುದು ಗೊತ್ತಾ? ದ್ಯಾಟ್ ಈಸ್ ವಿಜುವಲೈಸೇಷನ್ ಹ್ಯಾಬಿಟ್. ಎಸ್ ಫ್ರೆಂಡ್ಸ್, ನೋಡಿ, ಈ ಪ್ರಪಂಚದಲ್ಲಿ ಒಂದು ಸುಂದರವಾದ ಮಾತಿದೆ. ಅದೇನು ಗೊತ್ತಾ? ಎವ್ರಿಥಿಂಗ್ಸ್ ಆರ್ ಕ್ರಿಯೇಟೆಡ್ ಟ್ವೈಸ್ ಇನ್ ದಿಸ್ ವರ್ಲ್ಡ್ ಅಂತಂತಾರೆ. ಪ್ರತಿಯೊಂದು ವಸ್ತುಗಳು 2 ಸತಿ ಸೃಷ್ಟಿಯಾಗ್ತಾವಂತೆ. ಫಸ್ಟ್ ಇನ್ ಅವರ್ ಮೈಂಡ್, ನೆಕ್ಸ್ಟ್ ಇನ್ ದ ರಿಯಲ್ ವರ್ಲ್ಡ್. ಅಂದರೆ ಅವು ಫಸ್ಟ್ ಸೃಷ್ಟಿಯಾಗೋದು ನಮ್ಮ ಮನಸ್ಸಿನಲ್ಲಿ, ನಂತರ ವಾಸ್ತವಿಕವಂಥ ಪ್ರಪಂಚದಲ್ಲಿ. ಅಂದರೆ ನಾವು ಏನು ಒಂದು ಸಾಧನೆಯನ್ನು ಮಾಡಬೇಕಂತಂದಿರ್ತೀವಿ, ಫಸ್ಟು ನಮ್ಮ ಮೈಂಡ್ ಒಳಗಡೆ ಫಸ್ಟ್ ಅದನ್ನ ಅಚೀವ್ಮೆಂಟ್ ಮಾಡ್ಕೊಳ್ಬೇಕಂತೆ, ನಂತರ ವಾಸ್ತವಿಕವಂಥ ಪ್ರಪಂಚದಲ್ಲಿ ಅದು ನಿಜ ಆಗತ್ತೆ ಅಂತಂದು ಹೇಳ್ತಾರೆ. ಸೊ ಈಗ ನಾನು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡಬೇಕು ಅಂತಂದು ಇಟ್ಕೊಳ್ಳಿ, ಇದು ನನ್ನ ಒಂದು ಗೋಲ್ ಆಗಿದೆ. ಆ ಗುರಿಯನ್ನು ಫಸ್ಟು ನಮ್ಮ ಮನಸ್ಸೊಳಗಡೆ ನಾವು ಏನು ಮಾಡಬೇಕು ಗೊತ್ತಾ? ಫಸ್ಟು ವಿಜುವಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿಯಾಗಿ ವಿಜುವಲೈಸೇಷನ್ ಮಾಡ್ಕೊಳ್ಬೇಕು? ಎಸ್, ಈಗ ಒಂದು ಬಿಗ್ ಆಡಿಟೋರಿಯಂ ಇದೆ. ಆ ಆಡಿಟೋರಿಯಮ್ದಲ್ಲಿ ನಾನು ನಿಂತಿದ್ದೀನಿ, ಸ್ಟೇಜ್ ಮೇಲೆ ನಿಂತಿದ್ದೀನಿ. ಈಗ ನನ್ನ ಮಾತನಾಡೋ ಸರದಿ ಬಂದಿದೆ, ನನ್ನ ಕೈಯಲ್ಲಿ ಮೈಕ್ ಕೊಟ್ಟಿದ್ದಾರೆ. ನೌ ಐ ಆಮ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿ ಕಾನ್ಫಿಡೆಂಟಾಗಿ ಮಾತನಾಡ್ತಾ ಇದ್ದೀನಿ. ನನ್ನ ಸ್ಪೀಚನ್ನು ಎಲ್ಲರೂ ಕೇಳ್ತಾ ಇದ್ದಾರೆ, ಎಲ್ಲರೂ ಆ ಒಂದು ಸ್ಪೀಚನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಈಗ ನಾನು ಆ ಸ್ಪೀಚನ್ನು ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀನಿ. ಎಲ್ಲರೂ ನನ್ನ ಹತ್ರ ಬಂದು ನನಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ, ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಬಂದು ನನ್ನ ಹತ್ರ ಆಟೋಗ್ರಾಫು ಸಹ ತೆಗೆದುಕೊಳ್ತಾ ಇದ್ದಾರೆ. ಸೊ ನಾನೀಗ ಸಕ್ಸಸ್ಫುಲ್ಲಾಗಿ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತನಾಡ್ತಾ ಇದ್ದೀನಿ. ಈ ರೀತಿ ಫ್ರೆಂಡ್ಸ್, ನಾವೇನು ಮಾಡಬೇಕು ಗೊತ್ತಾ? ವಿಜುವಲೈಸೇಷನ್ ಮಾಡ್ಕೋಬೇಕು. ಸೊ ನಾವು ಎಷ್ಟು ಚೆನ್ನಾಗಿ ವಿಜುವಲೈಸೇಷನ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಹೋಗ್ತಾ ಇದೆ. ಈಗ ಸುಮಾರು ಜನ ಅನ್ಬೋದು, ನೀನೇನು ಹೇಳ್ತಾ ಇದೆಯಾ? ಕೆಲವೊಬ್ಬರಿಗೆ ಈ ಒಂದು ಟೆಕ್ನಿಕ್ಕು, ಅಯ್ಯೋ ಈ ಟೆಕ್ನಿಕ್ ಎಲ್ಲ ವರ್ಕ್ ಆಗಲ್ಲ ಅಂತಂದು ನೀವು ಅನ್ಬೋದು. ಫ್ರೆಂಡ್ಸ್, ನಾನು ಸಹ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದೆ. ಇಂಗ್ಲೀಷ್ ಅಂತಂದು ನನಗೂ ಸಹ ತುಂಬ ಡಿಫಿಕಲ್ಟ್ ಆಗಿತ್ತು. Even till my PUC first year, I didn't know how many vowels and then how many consonants are there in English. Yes friends, ನಾನು ಇಂಗ್ಲೀಷಲ್ಲಿ ಚೆನ್ನಾಗಿ ಓದ್ತಿದ್ದೆ, ಬರೀತಿದ್ದೆ, ಬಟ್ ಮಾತನಾಡಲಿಕ್ಕೆ ಬರ್ತಾ ಇರಲಿಲ್ಲ. ಇಂಗ್ಲೀಷ್ನ ಇಂಪಾರ್ಟೆನ್ಸ್ ಎಷ್ಟು ಅಂತಂದು ನಾನು PUCಗೆ ಬಂದಮೇಲೆ ನನಗೆ ಗೊತ್ತಾಯಿತು. ಆ್ಯಕ್ಚುಲಿ ನಾನು ಡಾಕ್ಟರ್ ಆಗಬೇಕಂತ ಕನಸ್ಕೊಂಡು PUCಲಿ ಫಸ್ಟು ಸೈನ್ಸ್ಗೆ ಅಡ್ಮಿಷನ್ ತೆಗೆದುಕೊಂಡಿದ್ದೆ. ಬಟ್ ಸೈನ್ಸಲ್ಲಿ ನನಗೆ ಇಂಗ್ಲೀಷ್ ಟಫ್ ಆಗಿದ್ದರಿಂದ ಎಲ್ಲರೂ ಇಂಗ್ಲೀಷ್ನಲ್ಲಿ ಹೇಳ್ತಾ ಇದ್ದರು. ಆ ಇಂಗ್ಲೀಷ್ ನನಗೆ ಅರ್ಥ ಆಗದೇ ಇದ್ದಿದ್ದರಿಂದ ನಾನು ಸೈನ್ಸನ್ನು ಬಿಟ್ಟು ಮತ್ತೆ ಆರ್ಟ್ಸ್ ಮಾಡಿ ಆ ನಂತರ ಇಂಗ್ಲೀಷ್ನಲ್ಲಿ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ನನ್ನ ಮನಸ್ಸಲ್ಲಿ ವಿಜುವಲೈಸೇಷನ್ ಮಾಡ್ತಾ ನಾನು ಅದನ್ನೇ ಒಂದು ಚಾಲೆಂಜಾಗಿ ತೆಗೆದುಕೊಂಡು ದೆನ್ ಐ ಬಿಕೇಮ್ ಇಂಗ್ಲೀಷ್ ಟೀಚರ್ ಆ್ಯಂಡ್ ಈವನ್ ಇಂಗ್ಲೀಷ್ ಟ್ರೈನರ್ ಆಲ್ಸೋ. ಇವತ್ತು ನಾನು ಇಲ್ಲಿ ನಿಮ್ಮ ಮುಂದೆ ಕಾನ್ಫಿಡೆಂಟಾಗಿ ನಾನು ನಿಮಗೆ ಇಂಗ್ಲೀಷನ್ನು ಕಲಿಸ್ತಾ ಇರೋದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಎವ್ರಿ ಡೇ ವೆನ್ ಐ ವೇಕ್ ಅಪ್ ಇನ್ ದ ಮಾರ್ನಿಂಗ್ ಐ ಆಲ್ಸೋ ಸ್ಟಾರ್ಟ್ ವಿಜುವಲೈಸಿಂಗ್ ಇನ್ ಮೈ ಮೈಂಡ್, ಎಸ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆಲ್ ಅಂತ ನಾನು ವಿಜುವಲೈಸ್ ಮಾಡ್ಕೊಳ್ತೀನಿ. ಅದರಿಂದ ನೀವು ಮನಸ್ಸಿನಲ್ಲಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಆ ಒಂದು ವಿಜುವಲೈಸೇಷನ್ ಏನು ಮಾಡ್ಕೊಳ್ತೀರಿ ನೋಡ್ರಿ, ಅದರಲ್ಲಿ ವಿತ್ ಫೀಲಿಂಗ್ಸ್ ಇರಬೇಕು. ನೀವೆಷ್ಟು ಭಾವನೆಗಳೊಂದಿಗೆ ವಿಜುವಲೈಸೇಷನ್ ಮಾಡ್ಕೊಳ್ತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಇಂಗ್ಲೀಷು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಈಗ ಕೆಲವೊಬ್ರು ಅನ್ಬೋದು, ಏನು ಕೇವಲ ಮನಸ್ಸಿನಲ್ಲಿ ನಾನು ಅನ್ಕೊಂಡ್ಬಿಟ್ರೆ, ಕೇವಲ ನಾನು ಮನಸ್ಸಿನಲ್ಲಿ ವಿಜುವಲೈಸೇಷನ್ ಮಾಡ್ಕೊಂಡ್ಬಿಟ್ರೆ ಆಗತ್ತಾ? ನೋ ಫ್ರೆಂಡ್ಸ್, ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳೋದ್ರೊಂದಿಗೆ ವರ್ಕನ್ನು ಮಾಡಬೇಕಾಗತ್ತೆ. ಬಟ್ ಆ ವರ್ಕ್ ಮಾಡಲಿಕ್ಕೆ ಮೋಟಿವೇಶನ್ನು ಆ್ಯಂಡ್ ದೆನ್ ಇಂಟ್ರೆಸ್ಟು ನಮ್ಮ ಮನಸ್ಸೊಳಗಡೆಯಿಂದ ಕ್ರಿಯೇಟ್ ಆಗಬೇಕು ಅಂತಂದರೆ ದಿಸ್ ವಿಜುವಲೈಸೇಷನ್ ಹ್ಯಾಬಿಟ್ ವಿಲ್ ಕ್ರಿಯೇಟ್ ಅ ಇಂಟ್ರೆಸ್ಟ್ ಇನ್ ಯು. ಎಸ್ ಫ್ರೆಂಡ್ಸ್, ಈ ಒಂದು ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಒಂದು ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಮೋಟಿವೇಶನನ್ನು ನೀವು ಒಳಗಡೆಯಿಂದ ಪಡ್ಕೊಳ್ತಾ ಹೋಗ್ತೀರಿ. ಸೊ ಫಸ್ಟ್ ಹ್ಯಾಬಿಟ್ ಯಾವುದು ಹಾಗಾದರೆ? ವಿಜುವಲೈಸೇಷನ್. ಫ್ರೆಂಡ್ಸ್, ಇನ್ನು ಸೆಕೆಂಡ್ ಹ್ಯಾಬಿಟ್ ಬಂದುಬಿಟ್ಟು ದ್ಯಾಟ್ ಈಸ್ ರೈಟಿಂಗ್ ಹ್ಯಾಬಿಟ್. ಎಸ್ ಫ್ರೆಂಡ್ಸ್, ನಾವು ಏನು ಸಾಧನೆಯನ್ನು ಮಾಡಬೇಕು ಅಂತಂದು ವಿಜುವಲೈಸೇಷನ್ ಮಾಡ್ಕೊಳ್ತೀವಿ ನೋಡಿ, ಆ ವಿಜುವಲೈಸೇಷನ್ ಮಾಡ್ಕೊಂಡಿದ್ದನ್ನು ನಾವು ತೆಗಿಬೇಕು. ಯಾಕಂತಂದರೆ ನೀವೇನಾದರೂ ನಿಮ್ಮ ಗೋಲ್ಸನ್ನು ರೀಚ್ ಆಗಬೇಕು ಅಂತಂದರೆ ದೇರ್ ಇಸ್ ಒನ್ ಫಾರ್ಮುಲಾ ಫ್ರೆಂಡ್ಸ್. ಆ ಫಾರ್ಮುಲಾ ಏನು ಹೇಳುತ್ತೆ ಗೊತ್ತಾ? ಥಿಂಕ್
ಇಂಕ್, ಸಿಂಕ್. ಅಂದರೆ ಫಸ್ಟು ನಾವು ಏನು ಮಾಡಬೇಕು, ಯಾವುದೇ ಒಂದು ಗೋಲ್ಸ್ಗಳನ್ನ ಫಸ್ಟು ನಮ್ಮ ಮೈಂಡಲ್ಲಿ ಯೋಚನೆ ಮಾಡಬೇಕು ಅಂತಂದು ಹೇಳ್ತಾರೆ. ನಾವು ಏನು ಮಾಡಬೇಕಾಗಿದೆ, ಏನು ಸಾಧನೆಯನ್ನು ಮಾಡಬೇಕಾಗಿದೆ ಅದನ್ನು ನಾವು ಏನು ಮಾಡಬೇಕು, ಯೋಚನೆ ಮಾಡಬೇಕು. ಎಸ್, ಈಗ ನಮ್ಮ ಗುರಿ ಏನು, ಇಂಗ್ಲೀಷ್ನಲ್ಲಿ ನಾನು ಚೆನ್ನಾಗಿ ಫ್ಲೂಯೆಂಟಾಗಿ ಮಾತನಾಡಬೇಕು. ದ್ಯಾಟ್ಸ್ ಮೈ ಗೋಲ್. ಈಗ ನಾನು ಅದನ್ನ ಏನು ಮಾಡ್ಕೊಳ್ತೀನಿ, ಯೋಚನೆ ಮಾಡ್ತೀನಿ, ವಿಜುವಲೈಸೇಷನ್ ಮಾಡ್ಕೊಳ್ತೀನಿ. ಇನ್ನು ಸೆಕೆಂಡ್ ಸ್ಟೆಪ್ ಏನು, ಅದನ್ನು ಇಂಕ್, ಥಿಂಕ್ ಆಯಿತು, ಇನ್ನು ಇಂಕ್ ಅಂತಂದರೆ ಅದನ್ನ ತೆಗಿಬೇಕು. ಈ ಬರೆಯುವಾಗ ನಾನು ನಿಮ್ಗೆ ಹೇಳ್ತೀನಿ, ಒಂದು 4ರಿಂದ 5 ಪೇಪರ್ಗಳನ್ನ ತೆಗೆದುಕೊಳ್ಳಿ. ಅದು ವೈಟ್ ಪೇಪರ್ ಇರಬೇಕು. ಆ ವೈಟ್ ಪೇಪರಲ್ಲಿ ನೀವೇನು ಬರಿಬೇಕು ಅಂತ, ದೊಡ್ಡದಾಗಿ ಬೋಲ್ಡಾಗಿ ತೆಗೀರಿ. ಏನಂತಂದು, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಂತಂತಂದ್ಬಿಟ್ಟು ತೆಗಿಬೇಕು. ಬರೆದ ನಂತರ ಅದರಲ್ಲಿ ನಿಮಗೆ ಯಾವ ಒಂದು ಕಲರ್ ಇಷ್ಟ ಆಗುತ್ತೋ ಆ ಕಲರನ್ನು ನೀವು ತುಂಬಿ ಅದನ್ನು ಒಂಚೂರು ಡೆಕೋರೇಟ್ ಮಾಡಿ, ಆ ರೀತಿ 5 ಪೇಪರ್ಗಳಲ್ಲಿ ನಾವು ಅದನ್ನು ರೆಡಿ ಮಾಡಿಬಿಟ್ಟು ಏನು ಮಾಡಬೇಕು ಗೊತ್ತಾ, ಫಸ್ಟು ಪೇಪರ್ ಎಲ್ಲಿ ಹಚ್ಚಬೇಕು, ನಾವು ಎಲ್ಲಿ ಮಲಗ್ತೀವಿ ನೋಡಿ, ಆ ಮಲಗುವ ಬೆಡ್ರೂಮ್ನಲ್ಲಿ ನಮಗೆ ಕಾಣೋ ಹಾಗೆ ನಾವು ಕಣ್ಬಿಟ್ಟ ತಕ್ಷಣ ಆ ಪೇಪರ್ ನಮಗೆ ಕಾಣಿಸ್ಬೇಕು. ಅದನ್ನು ನೋಡಿ ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೊಳ್ಬೇಕು, ಏನಂತಂದು ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಈಗ ನಿಮ್ಗೆ ಗೊತ್ತೇ ಇದೆ, ಕಮ್ಯುನಿಕೇಷನಲ್ಲಿ 2 ಟೈಪ್ಸ್ ಕಮ್ಯುನಿಕೇಷನ್ ಇದೆ ಫ್ರೆಂಡ್ಸ್. ಫಸ್ಟ್ ಒನ್ ಈಸ್ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್, ಸೆಕೆಂಡ್ ಒನ್ ಈಸ್ ಇಂಟರ್ನಲ್ ಕಮ್ಯುನಿಕೇಷನ್. ಅಂದರೆ ನಾವು ನಮ್ಮ ಮನಸ್ಸೊಳಗಡೆ ನಾವು ಏನು ಮಾತನಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣವೇ ಅದರ ಇಂಪ್ಯಾಕ್ಟು ಇಡೀ ದಿನ ನಮಗಾಗತ್ತಂತೆ. ಹಾಗಾದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಆ ಪೇಪರ್ನ ನೋಡಿಬಿಟ್ಟು ಏನಂತೀನಿ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಂದ ತಕ್ಷಣ ನನ್ನ ಮನಸ್ಸೊಳಗಡೆ ಇಂಗ್ಲೀಷನ್ನು ನಾನು ಮಾತನಾಡಲಿಕ್ಕೆ ಕಲಿಯುವಂತಹ ಒಂದು ಕ್ರಿಯೆಗಳಿಗೆ ಆ ಒಂದು ಪೇಪರ್ನಲ್ಲಿ ಏನು ಬರೆದಿದೆಯೋ ಆ ಸೆಂಟೆನ್ಸು ನನ್ನ ಮನಸ್ಸೊಳಗಡೆ ಟ್ರಿಗರ್ ಆಗಿಬಿಟ್ಟು ನನಗೆ ಒಳಗಡೆಯಿಂದ ಮೋಟಿವೇಶನ್ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಫಸ್ಟ್ ಪೇಪರ್ ನೀವು ಬೆಡ್ರೂಮಲ್ಲಿ ಹಚ್ಚಬೇಕು. ನೆಕ್ಸ್ಟು ನಿಮ್ಮ ಹಾಲ್ ಒಳಗಡೆ ಒಂದು ಪೇಪರನ್ನು ಅಂಟಿಸಿ, ಆ ನಂತರ ನಿಮ್ಮ ಕಿಚನಲ್ಲಿ ಒಂದು ಪೇಪರ್ನ ಅಂಟಿಸಿ. ನೋಡಿ, ನೀವು ಎಲ್ಲೆಲ್ಲಿ ಇರ್ತೀರಿ ನಿಮ್ಮ ಮನೆಯಲ್ಲಿ, ಅಲ್ಲೆಲ್ಲ ಹೆಚ್ಚು ಎಲ್ಲಿ ನೀವು ಸಂಚಾರ ಮಾಡ್ತೀರಿ ನಿಮ್ಮ ಮನೆಯಲ್ಲಿ, ಅಲ್ಲೆಲ್ಲ ಆ ಪೇಪರ್ಗಳನ್ನು ಅಂಟಿಸಿ. ನೀವೆಷ್ಟು ಬಾರಿ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತೀರಿ, ಪ್ರತಿ ಸತಿ ನೀವು ಸಂಚಾರ ಮಾಡ್ತಾ ಇರಬೇಕಾದ್ರೆ ಆ ಒಂದು ಪೇಪರ್ನ ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಅದು ಇಂಟ್ರೆಸ್ಟು ಮೋಟಿವೇಶನ್ನ ಕ್ರಿಯೇಟ್ ಮಾಡಿ ನೀವು ಇಂಗ್ಲೀಷನ್ನು ಕಲಿಯೋದಕ್ಕೆ ನಿಮಗೆ ಮೋಟಿವೇಶನ್ನ ಕೊಡ್ತಾ ಇದೆ. ವೆರಿ ಇಂಪಾರ್ಟೆಂಟ್, ರೈಟಿಂಗ್ ಇನ್ ಅ ಪೇಪರ್. ಈಗ ಕೆಲವೊಬ್ರು ಅಂತಾರೆ, ಸರ್ ಇದನ್ನು ನಾವು ಡೈಲಿ ಮಾಡಬೇಕಾ ಬೆಳಗ್ಗೆ ಎದ್ದ ತಕ್ಷಣ ಅಂತಂದು ಕೇಳ್ತಾರೆ. ಡೈಲಿ ನೀವು ಪೇಪರಲ್ಲಿ ಬರೆದು ಅಂಟಿಸಿ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಸತಿ ಮಾತ್ರ ಈ ರೀತಿ ಪೇಪರಲ್ಲಿ ಬರೆದು ಅಂಟಿಸಿ. ಆದರೆ ಡೈಲಿ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ವಿಜುವಲೈಸೇಷನ್ ಮಾಡಿದ ನಂತರ ಒಂದು ನೋಟ್ಬುಕ್ಕನ್ನು ಮಾಡಿ, ಅದಕ್ಕೆ ನೀವು ಮೈ ಗೋಲ್ಸ್ ಬುಕ್ ಅಂತಂದು ಹೆಸರು ಕೊಡಿ. ಅದರಲ್ಲಿ ಏನು ಮಾಡಬೇಕು ಗೊತ್ತಾ, ನೀವು ಡೈಲಿ ಆ ನೋಟ್ಬುಕ್ಕಲ್ಲಿ ಜಸ್ಟ್ ಈ ರೀತಿ ವಿಜುವಲೈಸೇಷನು ಮಾಡ್ಕೋಬೇಕು, ಈ ರೀತಿ ಪೇಪರಲ್ಲಿ ಅಂಟಿಸಿದ್ದನ್ನು ನೋಡಲೇಬೇಕು. ಅದಾದಮೇಲೆ ಅದನ್ನು ನೀವು ಒಂದು ಪೇಜಲ್ಲಿ ಏನು ಮಾಡಿ 21 ಸೆಂಟೆನ್ಸನ್ನು ತೆಗಿಬೇಕು ಫ್ರೆಂಡ್ಸ್. ಹೌ ಮೆನಿ ಸೆಂಟೆನ್ಸಸ್? 21 ಸೆಂಟೆನ್ಸಸ್. ಏನಂತಂದು ಬರೀಬೇಕು ನಾನು, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ, ಐ 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 ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ. ಈ ರೀತಿ 21 ಸತಿ 21 ಸೆಂಟೆನ್ಸನ್ನು, ಈ ರೀತಿ 21 ಸೆಂಟೆನ್ಸನ್ನು ನೀವು ಬರೆತೆಗೆದು ಅದನ್ನು ಒಂದು ಸತಿ ಓರಲ್ಲಿ ಅಂದ್ಬಿಟ್ಟು ಆ ನೋಟ್ಬುಕ್ಕನ್ನು ಮುಚ್ಚಿಬಿಡಬೇಕು. ಇದನ್ನು ನೀವು ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 30 ಡೇಸ್ ತನಕ ಇದನ್ನ ಫಾಲೋ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅದರಿಂದ ಎಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಎಷ್ಟು ನಮಗೆ ಆ ಒಂದು ಗುರಿಯನ್ನು ಮುಟ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದು ನಿಮಗೆ ಗೊತ್ತಾಗ್ಲಿಕ್ಕೆ ಹೋಗ್ತಾ ಇದೆ. ವೆಲ್ ಫ್ರೆಂಡ್ಸ್, ಆದ್ದರಿಂದ ದ ಸೆಕೆಂಡ್ ಟೆಕ್ನಿಕ್ ಈಸ್ ರೈಟಿಂಗ್ ಇನ್ ಅ ಪೇಪರ್ ಹ್ಯಾಬಿಟ್. ಇನ್ನು ಥರ್ಡ್ ಹ್ಯಾಬಿಟ್ ಯಾವುದು ಗೊತ್ತಾ? ವಾಚಿಂಗ್ ವಿಡಿಯೋ. ಎಸ್ ಫ್ರೆಂಡ್ಸ್, ಅಂದರೆ ನಾವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಯಾವುದಾದ್ರೂ ಒಂದು ಇಂಗ್ಲೀಷ್ ವಿಡಿಯೋನ ನೋಡೋದನ್ನು ನಾವು ಹ್ಯಾಬಿಟಾಗಿ ಮಾಡ್ಕೋಬೇಕು. ನೋಡಿ, ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ನೀವು ನನ್ನದೇ ವಿಡಿಯೋ ನೋಡಬೇಕಂತ ನಾನು ನಿಮಗೆ ಅಡ್ವೈಸ್ ಮಾಡಲ್ಲ. ನಿಮಗೆ ಯಾರು ಹಿಡಿಸ್ತಾರೋ, ನಿಮಗೆ ಯಾವ ವಿಡಿಯೋ ಲೈಕ್ ಆಗುತ್ತೋ ಆ ವಿಡಿಯೋನ ನೀವು ಪ್ರತಿನಿತ್ಯ ನೋಡೋದನ್ನು ಏನು ಮಾಡಬೇಕು, ನೀವು ರೂಢಿ ಮಾಡ್ಕೋಬೇಕು. ಆ ವಿಡಿಯೋನ ನೀವು ಯಾವ ರೀತಿಯಾಗಿ ನೋಡಬೇಕು ಅಂತಂತಂದರೆ ಫ್ರೆಂಡ್ಸ್, ಜಸ್ಟ್ ನಾನು ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಕಲಿಬೇಕು ಅಂತಂತಂದರೆ ಒಬ್ಬ ಟೀಚರ್ ಹತ್ರ ನಾನು ಹೇಗೆ ಕೂತ್ಕೊಂಡು ಅಲ್ಲಿ ಕಲಿತಾ ಇರ್ತೀನಿ, ಅದೇ ರೀತಿಯಾಗಿ ಇಲ್ಲಿ ಗುರುಗಳು ನನಗೆ ಇಂಗ್ಲೀಷನ್ನು ಕಲಿಸ್ತಾ ಇದ್ದಾರೆ, ನಾನಿಲ್ಲಿ ಕಲಿತಾ ಇದ್ದೀನಿ ಅನ್ನೋ ಭಾವನೆಯೊಂದಿಗೆ ನೀವಲ್ಲಿ ಕೂತ್ಬಿಟ್ಟು ಆ ವಿಡಿಯೋನ ನೀವು ವಾಚ್ ಮಾಡಬೇಕು. ಈ ರೀತಿ
ಆ ವಿಡಿಯೋನ ನೀವು ಕನಿಷ್ಠ ಒಂದು 3 to 4 days ಕಂಟಿನ್ಯೂಸ್ ಆಗಿ ಸೇಮ್ ವಿಡಿಯೋನ ನೋಡಿ. ಏನು ಗೊತ್ತಾ, ಇವತ್ತು ಫಸ್ಟ್ ಡೇ ನೀವು ನೋಡ್ತಾ ಇರಬೇಕಾದ್ರೆ ಜಸ್ಟ್ ನೀವು ಆ ವಿಡಿಯೋನ ನೀವು ನೋಡ್ತಾ ಬೇಕಂತಂದರೆ ಯು ಕ್ಯಾನ್ ಟೇಕ್ ದ ನೋಟ್ಸ್ ಆಲ್ಸೋ. ನೋಟ್ಸನ್ನು ತೆಗೆದುಕೊಳ್ಳಿ, ನೋಟ್ಬುಕ್ಕಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಇವತ್ತು ಫಸ್ಟ್ ಡೇ ನೋಟ್ಸ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ನೆಕ್ಸ್ಟು ಸೆಕೆಂಡ್ ಡೇ, ಥರ್ಡ್ ಡೇ ಆ್ಯಂಡ್ ದೆನ್ ಫೋರ್ತ್ ಡೇ ಜಸ್ಟ್ ಆ ವಿಡಿಯೋನ ಬರೀ ನಾವು ನೋಡ್ತಾ ಇರಬೇಕು ಮತ್ತು ಲಿಸ್ನಿಂಗ್ ಮಾಡ್ತಾ ಇರಬೇಕು. ನಿಮಗೆ ಗೊತ್ತೇ ಇದೆ, ಯಾವುದನ್ನು ನೀವು ಜಾಸ್ತಿ ಲಿಸನ್ ಮಾಡ್ತೀರಿ, ಯಾವುದನ್ನು ಜಾಸ್ತಿ ನೀವು ವಾಚ್ ಮಾಡ್ತೀರಿ, ಅದು ನಮ್ಮ ಬಾಯಿಯ ಮುಖಾಂತರ ವರ್ಡ್ಸ್ಗಳಾಗಿ ಲ್ಯಾಂಗ್ವೇಜ್ ಆಗಿ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದ್ಯಾಟ್ಸ್ ವೈ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹ್ಯಾಬಿಟ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಎವ್ರಿ ಡೇ ಯಾವುದಾದ್ರೂ ಒಂದು ವಿಡಿಯೋ ನೋಡೋದನ್ನು ನೀವು ರೂಢಿ ಮಾಡ್ಕೊಳ್ಳಿ. ವೆಲ್ ಫ್ರೆಂಡ್ಸ್, ಇನ್ನು ಫೋರ್ತ್ ಹ್ಯಾಬಿಟ್ ಯಾವ್ದು ಗೊತ್ತಾ? ದ್ಯಾಟ್ ಈಸ್ ರೀಡಿಂಗ್ ನ್ಯೂಸ್ ಪೇಪರ್ ಹ್ಯಾಬಿಟ್. ಎಸ್ ಫ್ರೆಂಡ್ಸ್, ನಾವು ಪ್ರತಿನಿತ್ಯ ಕನ್ನಡ ನ್ಯೂಸ್ ಪೇಪರ್ನ ಏನು ಓದ್ತಾ ಇರ್ತೀವಿ, ಅದ್ರ ಬದಲಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಇಂಗ್ಲೀಷ್ ನ್ಯೂಸ್ ಪೇಪರ್ನ ಓದೋದನ್ನು ರೂಢಿ ಮಾಡ್ಕೊಳ್ಳಿ. ಇಂಗ್ಲೀಷ್ ನ್ಯೂಸ್ ಪೇಪರ್ನ ನೀವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಓದೋದ್ರಿಂದ ಅಲ್ಲೇನಾಗುತ್ತೆ, ಸಂಹವ್ ಕೆಲವೊಂದಿಷ್ಟು ಶಬ್ದಗಳು ನಿಮ್ಮ ಮೈಂಡ್ ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಒಂದಷ್ಟು ಸೆಂಟೆನ್ಸ್ಗಳು ನಿಮ್ಮ ಮೈಂಡ್ ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ನಾವು ಇಂಗ್ಲೀಷಲ್ಲಿ ಮಾತನಾಡುವಾಗ ಸಹಜವಾಗಿ ನಮ್ಮ ಬಾಯಿಯ ಮುಖಾಂತರ ಹೊರಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಯಾವ ರೀತಿಯಾಗಿ ಓದಬೇಕು ಅಂತಂದರೆ ಫ್ರೆಂಡ್ಸ್, ನಾನು ನಿಮಗೆ ಜಸ್ಟ್ ಅದನ್ನ ಮನಸ್ಸಿನಲ್ಲಿ ಓದಲಿಕ್ಕೆ ಅಡ್ವೈಸ್ ಮಾಡಲ್ಲ. ಅದನ್ನ ಲೌಡ್ಲಿ ಜೋರಾಗಿ ನಾವು ಜೋರು ದನಿಯಲ್ಲಿ ಬಾಯಿ ತೆಗೆದು ಆ ನ್ಯೂಸ್ ಪೇಪರ್ನಲ್ಲಿ ಇರುವಂಥ ಸುದ್ದಿಗಳನ್ನು ಓದಬೇಕು. ಬಿಕಾಸ್ ನಾವು ಇಂಗ್ಲೀಷಲ್ಲಿ ಮಾತನಾಡಬೇಕು ಅಂತಂದರೆ ನಮ್ಮ ನಾಲಿಗೆಗೆ ಎಕ್ಸಸೈಸ್ ಆಗಬೇಕು ಅಲ್ವಾ? ನಮ್ಮ ನಾಲಿಗೆಗೆ ಆ ಒಂದು ಭಾಷೆಯ ಪದಗಳನ್ನು ಮಾತನಾಡಲಿಕ್ಕೆ ರೂಢಿ ಆಗಬೇಕು. ಆದ್ದರಿಂದ ನಾವೇನು ಮಾಡಬೇಕು, ಲೌಡ್ಲಿ ರೀಡಿಂಗ್ ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಇಂಗ್ಲೀಷು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ದ್ಯಾಟ್ಸ್ ವೈ ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಡೈಲಿ. ದೆನ್ ಕಾಮೆಂಟ್ ಮೀ ಬಿಲೋ ಹೌ ಮೆನಿ ಆಫ್ ಯು ಆಲ್ರೆಡಿ ಹ್ಯಾವಿಂಗ್ ದ ಹ್ಯಾಬಿಟ್ ಆಫ್ ರೀಡಿಂಗ್ ಇಂಗ್ಲೀಷ್ ನ್ಯೂಸ್ ಪೇಪರ್ ಡೈಲಿ. ಎಷ್ಟು ಜನ ಹಾಗಾದರೆ ನೀವು ಈಗಾಗಲೇ ಇಂಗ್ಲೀಷ್ ನ್ಯೂಸ್ ಪೇಪರನ್ನು ನೀವು ಪ್ರತಿನಿತ್ಯ ಓದ್ತೀರಿ ಅನ್ನೋದನ್ನು ಕೆಳಗಡೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವ ಇಂಗ್ಲೀಷ್ ನ್ಯೂಸ್ ಪೇಪರ್ನೂ ಸಹ ನೀವು ಓದ್ತೀರಿ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಎಸ್ ಫ್ರೆಂಡ್ಸ್, ಸೊ ಬೆಳಿಗ್ಗೆ ಎದ್ದ ತಕ್ಷಣ ಹಾಗಾದರೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದುವ ಒಂದು ಹ್ಯಾಬಿಟನ್ನು ನೀವು ಬೆಳೆಸ್ಕೊಳ್ಳಿ. ಇನ್ನು ಫಿಫ್ತ್ ಆ್ಯಂಡ್ ಫೈನಲ್ ಹ್ಯಾಬಿಟ್ ಯಾವ್ದು ಗೊತ್ತಾ? ಲರ್ನಿಂಗ್ ಫ್ರಾಮ್ ಎನಿ ಮೆಂಟರ್. ಎಸ್ ಫ್ರೆಂಡ್ಸ್, ನೋಡಿ, ನಾವು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡಬೇಕು, ನಮ್ಮ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನಾವು ಇಂಗ್ಲೀಷ್ನಲ್ಲಿ ಯಾವುದೇ ಭಯ ಇಲ್ಲದೆ ಚೆನ್ನಾಗಿ ಮಾತನಾಡಲಿಕ್ಕೆ ಕಲಿಬೇಕು ಅಂತಂತಂದರೆ ಎಸ್ ಫ್ರೆಂಡ್ಸ್, ನೀವು ಯೂಟ್ಯೂಬ್ ವಿಡಿಯೋಸ್ಗಳನ್ನು ನೋಡಿಯೂ ಸಹ ನೀವು ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಆದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಯಾರಾದರೂ ಒಬ್ಬ ಗುರುವಿನ ಹತ್ರ ಒಬ್ಬ ರೈಟ್ ಮೆಂಟರ್ನ ಆಯ್ಕೆ ಮಾಡಿಕೊಂಡು ನೀವು ಯಾವುದಾದ್ರೂ ಕೋರ್ಸಿಗೆ ಜಾಯ್ನ್ ಆಗಿ. ನಿಮ್ಮ ಒಂದು ಏರಿಯಾದಲ್ಲಿನೇ ಯಾವುದಾದ್ರೂ ಸ್ಪೋಕನ್ ಇಂಗ್ಲೀಷ್ ಇನ್ಸ್ಟಿಟ್ಯೂಟ್ ಇದ್ದರೆ ಅಲ್ಲಿ ಹೋಗಿ ಜಾಯ್ನ್ ಆಗಿ. ಇಲ್ಲ ನಿಮಗೆ ಈಗ ಕೋವಿಡ್-19 ಇರೋದ್ರಿಂದ ಕಲೀಲಿಕ್ಕೆ ನಾನು ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಕಲೀಲಿಕ್ಕೆ ಆಗಲ್ಲ ಅಂತಂದರೆ ಸೊ ಯು ಕ್ಯಾನ್ ಸರ್ಚ್ ಎನಿ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಆ್ಯಂಡ್ ಜಾಯ್ನ್. ಅದು ಸಹ ನಿಮಗೆ ಆಗಲ್ಲ ಅಂತಂದರೆ ಎಷ್ಟೋ ಫ್ರೀಯಾಗಿ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಕೆಲವೊಂದಿಷ್ಟು ಗ್ರೂಪ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ. ವಾಟ್ಸಪ್ ಗ್ರೂಪ್ ಅಂತಂದಿರುತ್ತೆ, ಫೇಸ್ಬುಕ್ ಗ್ರೂಪ್ ಅಂತಂದಿರುತ್ತೆ. ಅದನ್ನ ಸರ್ಚ್ ಮಾಡಿ ಅಲ್ಲಿ ನೀವು ಜಾಯ್ನ್ ಆಗಿ ಲೈಕ್ ಮೈಂಡೆಡ್ ಪೀಪಲ್ ಅಲ್ಲಿ ನಿಮಗೆ ಸಿಗ್ತಾರೆ. ಅಂದರೆ ಅವರ ಇಂಟೆನ್ಷನು ಸಹ ಏನಿರುತ್ತೆ ಅಲ್ಲಿ, ಎಸ್ ನಾನು ಸಹ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡಬೇಕು ಅಂತಂದಿರುತ್ತೆ. ನೀವು ಅಂಥ ಗ್ರೂಪ್ಸ್ಗಳಲ್ಲಿ ನೀವು ಜಾಯ್ನ್ ಆಗೋದ್ರಿಂದ, ಅಂಥ ಕೋರ್ಸ್ಗಳಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ಅಲ್ಲಿ ನಿಮಗೆ ಸರಿಯಾದಂಥ ಗುರುವಿನ ಮಾರ್ಗದರ್ಶನದೊಂದಿಗೆ, ಸರಿಯಾದಂಥ ಕೆಲವು ಸ್ನೇಹಿತರ ವರ್ಗದೊಂದಿಗೆ ನೀವು ನಿಮ್ಮ ಇಂಗ್ಲೀಷನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ವೆಲ್ ಫ್ರೆಂಡ್ಸ್, ನೀವು ನನ್ನನ್ನು ಒಬ್ಬ ಗುರುವಾಗಿ ಸ್ವೀಕಾರ ಮಾಡಿ ನನ್ನಿಂದ ವಿಷಯಗಳನ್ನ ಕಲಿಬೇಕು ಅಂತಂದು ಬಯಸಿದರೆ ನೋಡಿ, ನನ್ನದೇ ಆದಂಥ ಒಂದು ಸ್ಪೋಕನ್ ಇಂಗ್ಲೀಷ್ ಆನ್ಲೈನ್ ಕೋರ್ಸನ್ನು ಈಗಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಸಕ್ಸಸ್ಫುಲ್ಲಾಗಿ ಅದು ನಡೀತಾ ಇದೆ. ಸುಮಾರು ಜನ ಆ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿಬಿಟ್ಟು ಇಂಗ್ಲೀಷನ್ನು ಕಲಿತು ಈಗ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಿಮಗೆ ಹಾಗಾದರೆ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ಗೆ ಜಾಯ್ನ್ ಆಗಿ ನೀವು ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಬಯಸ್ತೀರಿ ಅಂತಂದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ನೀವು ನನಗೆ ಕಾಲ್ ಮಾಡಿಬಿಟ್ಟು ಅದರ ಡೀಟೇಲ್ಸನ್ನು ತೆಗೆದುಕೊಂಡು ನೀವು ಆ ಕೋರ್ಸ್ಗೆ ಜಾಯ್ನ್ ಆಗಿ ನೀವು ಸಹ ಇಂಗ್ಲೀಷ್ನ ಚೆನ್ನಾಗಿ ಮಾತನಾಡಲಿಕ್ಕೆ ಕಲಿಬೋದು. ವೆಲ್ ಫ್ರೆಂಡ್ಸ್, ನಾನು ನಿಮಗೆ ನನ್ನ ಒಂದು ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇಲ್ಲ. ನಿಮಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ಒಬ್ಬ ಆದರ್ಶ ಗುರುವನ್ನಾಗಿ ಸ್ವೀಕಾರ ಮಾಡಿ ಅವರಿಂದ ವಿಷಯಗಳನ್ನ ಕಲಿತು ನಿಮ್ಮ ಸ್ಪೋಕನ್ ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನೀವು ಇವತ್ತಿನಿಂದ ಟ್ರೈ ಮಾಡಿ.
ವೆಲ್ ಫ್ರೆಂಡ್ಸ್, ಹಾಗಾದರೆ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಂಥ ಈ 5 ಹ್ಯಾಬಿಟ್ಸ್ಗಳು ನಿಮಗೆ ಹೇಗೆ ಅನಿಸಿದ್ವು ಅಂತ ಅನ್ನೋದನ್ನು ನನಗೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ದೆನ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಆಪ್ತ ವರ್ಗದವರಿಗೆ ಇದನ್ನ ಶೇರ್ ಮಾಡಿ ಅಂತಂದು ಹೇಳ್ತಾ, ವೆಲ್ ಫ್ರೆಂಡ್ಸ್, ಇದರೊಂದಿಗೆ ನಾನು ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತಾ, ನೆಕ್ಸ್ಟ್ ವೀಕ್ ಮತ್ತೊಂದು ಪವರ್ಫುಲ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು.